ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಈ ರೀತಿಯಾಗಿ ಹರಡ್ಕೊಂಡು 2 ಇಂಚ್ ಅಗಲ ಆಗುವಷ್ಟು ನಾವಿಲ್ಲಿ ನೆರಿಗೆಗಳನ್ನ ಮಾಡ್ತಾ ಬರಬೇಕಾಗತ್ತೆ. ಒಂದು 5ರಿಂದ 6 ನೆರಿಗೆಗಳನ್ನ ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ತಾ ಹೋಗಿ. ಕೆಲವು ಸೀರೆಗಳು ನೆರಿಗೆಗಳು ನಿಲ್ಲಲ್ಲ, ಅದಕ್ಕೋಸ್ಕರ ನಾವು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ನೆರಿಗೆಗಳನ್ನ ಮಾಡೋದಾದರೆ ಈಸಿ ಆಗುತ್ತೆ. ಹಾಗೆ ನೆರಿಗೆ ಅನ್ನೋದು ಎಲ್ಲೂ ಜಾರಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ದೂರಕ್ಕೆ ನಾವು ಈ ರೀತಿ ಕ್ಲಿಪ್ಗಳನ್ನ ಹಾಕ್ಕೊಳ್ತಾ ನೆರಿಗೆ ಮಾಡೋದ್ರಿಂದ ನೆರಿಗೆಗಳು ಸಹ ನೀಟಾಗಿ ಇರುತ್ತೆ. ನಮಗೆ ಕೈನಲ್ಲೂ ಸಹ ಹಿಡಿಲಿಕ್ಕೆ ಈಸಿ ಆಗುತ್ತೆ, ಎಲ್ಲೂ ಸಹ ನೆರಿಗೆ ಅನ್ನೋದು ಜಾರಲ್ಲ. ನಾನಿಲ್ಲಿ ಸ್ವಲ್ಪ ದೂರಕ್ಕೆ ಅಂದರೆ ಒಂದು 5ರಿಂದ 6 ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ತಾ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3/4 ಭಾಗ ಸೀರೆಯನ್ನು ನೆರಿಗೆಯನ್ನು ಮಾಡ್ಕೊಳ್ತೀನಿ. ನಾರ್ಮಲಾಗಿ ನಾವು ಸೀರೆ ಉಟ್ಕೊಂಡಾಗ ಸೆರಗಿಗೆ ಎಷ್ಟು ಬಿಡ್ತೀವಿ ಅಷ್ಟನ್ನು ನಾವಿಲ್ಲಿ ಸೆರಗಿಗೆ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ದೂರಕ್ಕೆ ನೆರಿಗೆಗಳನ್ನ ಮಾಡ್ತಾ ಒಂದು 5ರಿಂದ 6 ನೆರಿಗೆಗಳನ್ನ ಮಾಡ್ತಾ ಮತ್ತೆ ಆ ನೆರಿಗೆಗಳನ್ನ ಜೋಡಿಸ್ತಾ ಕ್ಲಿಪ್ಗಳನ್ನ ಸೇರಿಸ್ತಾ ಇದ್ದೀನಿ. ನಾವಿಲ್ಲಿ 3 ಭಾಗಕ್ಕೂ ಸಹ ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕಾಗತ್ತೆ. ಇದೇ ರೀತಿ ನಾವು ಎಲ್ಲ ನೆರಿಗೆಗಳನ್ನೂ ಸಹ ಮಾಡ್ಕೋಬೇಕು. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ಲೀಟ್ಸನ್ನು ನೀವು ಎಷ್ಟು ಸಣ್ಣದಾಗಿ ಮಾಡ್ತೀರಾ ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೀರೆಯನ್ನು ನೆರಿಗೆಯನ್ನು ಮಾಡ್ಕೊಂಡ ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ನೆರಿಗೆ ಮಾಡಿ ಇಟ್ಕೊಂಡಿರೋದನ್ನು ಎತ್ತಿಟ್ಕೊಂಡು ಸೆರಗನ್ನು ನಾನೀಗ ನೆರಿಗೆಯನ್ನು ಮಾಡ್ಕೊಳ್ತೀನಿ. ಸೆರಗನ್ನು ನಾವು ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಆದರೂ ನೆರಿಗೆ ಮಾಡ್ಕೋಬೋದು, ಅಥವಾ ನಾರ್ಮಲಾಗಿ ನಾವು ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನು ನಾವು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲೂ ಸಹ ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬಹುದು. ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಎಷ್ಟು ಸಣ್ಣದಾಗಿ ಪ್ಲೀಟ್ಸ್ ಮಾಡ್ತೀರಾ ಲುಕ್ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ಮೊದಲಿಗೆ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸಿ ಇನ್ನು ಸ್ವಲ್ಪ ದೂರಕ್ಕೆ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ತಾ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ. ನಾನಿಲ್ಲಿ 1 ಮಾರ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು 4 ಮೊಳ ಆಗುತ್ತೆ ಅಷ್ಟು ಭಾಗದ ಸೀರೆಯನ್ನು ನಾನಿಲ್ಲಿ ಸೆರಗಿಗೆ ಪ್ಲೀಟ್ಸನ್ನು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಹೊಸ ಅಲಂಕಾರ ಮಾಡ್ತೀನಿ ಅಂದರೆ ಒಂದು 2-3 ದಿವಸ ನೀವು ಯಾವ ಬಿಂದಿಗೆಯಲ್ಲಿ ಸೀರೆ ಉಡಿಸ್ತೀರಾ ಆ ಬಿಂದಿಗೆಯಲ್ಲಿ ನೀವು 2-3 ದಿನ ಮುಂಚಿತವಾಗಿ 1-2 ಸಲ ಟ್ರಯಲ್ ಮಾಡಿ ಯಾವುದಾದ್ರೂ ನಾರ್ಮಲ್ ಸೀರೆಯನ್ನು ತೆಗೆದುಕೊಂಡು ಸರಿಯಾಗಿ ಬರ್ತಾ ಇದೆ ಅಂದರೆ ಆ ಅಲಂಕಾರನೇ ದೇವಿಗೆ ಮಾಡಿ. ಹಾಗೆ 1 ದಿನ ಮುಂಚಿತವಾಗಿ ನೀವು ಈ ರೀತಿ ಸೀರೆಯನ್ನು ಪ್ಲೀಟ್ಸ್ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಈಗ ನಾನಿಲ್ಲಿ ಸೀರೆಯನ್ನು ನೆರಿಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಹೇಗೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಎಕ್ಸ್ಟ್ರಾ ಕೈಗಳಿಗೆ ಬ್ಲೌಸ್ ಪೀಸಿಂದ ಕೈಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು, ಇದು ಆಪ್ಷನಲ್ಲು. ನಾನಿಲ್ಲಿ ಬ್ಲೌಸ್ ಪೀಸನ್ನು ಹರಡ್ಕೊಂಡು ಹೇಗಿದ್ದರೂ ಎಕ್ಸ್ಟ್ರಾ ಬ್ಲೌಸ್ ಪೀಸ್ಗಳನ್ನ ನೀವು ತಂದಿರ್ತೀರ ಆ ಬ್ಲೌಸ್ ಪೀಸನ್ನು ಈ ರೀತಿ ಒಂದು ಬ್ಲೌಸ್ ಪೀಸನ್ನು ಹರಡ್ಕೊಂಡು 2 ಪೇಪರ್ ಪೀಸನ್ನು ಇಟ್ಕೊಳ್ಳಿ, ಅಥವಾ ನ್ಯೂಸ್ ಪೇಪರ್ ಇದ್ದರೆ ಆ ಕಡೆ ಒಂದು ಈ ಕಡೆ ಒಂದು ನ್ಯೂಸ್ ಪೇಪರನ್ನು ಇಟ್ಕೊಂಡು ಈ ರೀತಿ ರೋಲ್ ಮಾಡ್ತಾ ಬರಬೇಕಾಗತ್ತೆ. ಇಬ್ಬರು ಇದ್ದರೆ ನಿಮಗೆ ಈ ರೀತಿ ರೋಲ್ ಮಾಡೋದು ಈಸಿ ಆಗುತ್ತೆ. ಒಬ್ಬರೇ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನಕ್ಕೆ ರೋಲನ್ನು ಈ ರೀತಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ರೋಲ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ಟ್ರಾ ಕೈಗಳನ್ನೋದು ಸಹ ರೆಡಿ ಆಗುತ್ತೆ. ನೋಡಿ, ಈ ರೀತಿ ರೋಲ್ ಮಾಡಿಕೊಂಡು ನಾವು ರೋಲ್ ಮಾಡ್ಕೊಂಡಿರುವಂಥ ತುದಿಗಳಿಗೆ ಪಿನ್ಗಳನ್ನ ಸೇರಿಸ್ತಾ ಹೋಗಬೇಕು. ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸ್ವಲ್ಪ ದೂರಕ್ಕೆ ಸೇರಿಸ್ಕೊಳ್ಳಿ, ಆಗ ರೋಲ್ ಮಾಡಿರುವಂಥದ್ದು ಎಲ್ಲೂ ಸಹ ಜರುಗಲ್ಲ. ನಾನಿಲ್ಲಿ ಟೋಟಲ್ ಆಗಿ 5 ಭಾಗಕ್ಕೆ ಪಿನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಸೆರಗನ್ನು ನಾವು ಇಟ್ಬಿಟ್ಟು ನಂತರ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಿ ಆ ಪ್ಲೀಟ್ಸನ್ನು ಟೇಬಲ್ ಮಧ್ಯದಲ್ಲಿ ಇಟ್ಕೋಬೇಕಾಗತ್ತೆ. ಅರ್ಧ ಭಾಗ ಪ್ಲೀಟ್ಸನ್ನು ನಾವು ಟೇಬಲ್ ಮೇಲೆ ಹಾಕಬೇಕು, ಇನ್ನು ಅರ್ಧ ಭಾಗ ಟೇಬಲಿಂದ ಕೆಳಗಡೆ ಬರೋ ರೀತಿಯಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನಂತರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಸೀರೆಯನ್ನು ನಾವು ನೀಟಾಗಿ ಇಟ್ಕೊಂಡು ಸರಿ ಮಾಡ್ಕೋಬೇಕು.
ಹಾಗೆ ಲೆಂತನ್ನು ಸಹ ನಾವಲ್ಲಿ ನೀಟಾಗಿ ನೋಡ್ಕೋಬೇಕು. ನಾವು ಪ್ಲೀಟ್ಸ್ ಮಾಡಿರುವಂತಹ ಲೆಂತು ಕರೆಕ್ಟಾಗಿದೆಯಾ ಅಂತ ಇಟ್ಕೊಂಡು ನೋಡಿಕೊಂಡು ನಂತರ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ನಿಧಾನಕ್ಕೆ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋತಾ ಬರಬೇಕಾಗುತ್ತೆ. ಟೇಬಲ್ ಸುತ್ತ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ರೀತಿ ನಿಧಾನಕ್ಕೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾರಾದರೂ ಇನ್ನೊಬ್ಬರು ಇದ್ದರೆ ಮಧ್ಯದಲ್ಲಿ ಪ್ಲೀಟ್ಸನ್ನು ಹಿಡ್ಕೊಳ್ಳಿಕ್ಕೆ ಹೇಳಿಬಿಟ್ಟು ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾ ಬನ್ನಿ. ಕೆಲವು ಸೀರೆಗಳು ಟೇಬಲ್ ಮೇಲೆ ಇಟ್ಟಾಗ ಅವು ಎಲ್ಲೂ ಜರುಗಲ್ಲ, ಇನ್ನು ಕೆಲವು ಸೀರೆಗಳು ಜಾರುತ್ತೆ ಕೆಳಭಾಗಕ್ಕೆ. ಸೊ ಅದನ್ನು ನೀವು ನೀಟಾಗಿ ನೋಡಿಕೊಂಡು ನೀವು ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನಾವಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀವಿ, ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ರೀತಿಯಲ್ಲಿ ನಾನು 2 ಅಲಂಕಾರನ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಎಂಡ್ ಸ್ಕ್ರೀನಲ್ಲೂ ಸಹ ಹಾಕಿರ್ತೀನಿ. ಆ ವಿಡಿಯೋ ಯಾರೂ ನೋಡಿಲ್ಲ ಅಂದರೆ ನೋಡಿ. ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ನಂತರ ಟೇಬಲ್ ಮೇಲೆ ಇರುವಂತಹ ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಇಡಬೇಕಾಗುತ್ತೆ. ನೆರಿಗೆಗಳನ್ನ ಅಗಲವಾಗಿ ಸ್ಪ್ರೆಡ್ ಮಾಡಿಕೊಂಡಾಗ ಅಲ್ಲಿ ಸ್ವಲ್ಪ ಫ್ಲಾಟ್ ಆಗುತ್ತೆ. ತಟ್ಟೆಯನ್ನು ಇಟ್ಟು ತಟ್ಟೆಯ ಮೇಲೆ ಒಂದು ಬಿಂದಿಗೆಯನ್ನು ಇಡಿ. ನಿಮಗೆ ಹೈಟ್ಗೆ ಲೆಂತನ್ನು ನೋಡಿಕೊಂಡು ಒಂದೇ ಬಿಂದಿಗೆ ಆದರೂ ಇಟ್ಕೋಬೋದು, ಅಥವಾ ಬಿಂದಿಗೆ ಮೇಲೆ ಇನ್ನೊಂದು ಸಣ್ಣ ಬಿಂದಿಗೆ ಅಥವಾ ಕಳಶದ ಚೊಂಬನ್ನು ಸಹ ಇಟ್ಕೋಬೋದು. ನಾನಿಲ್ಲಿ ಕಳಶದ ಚೊಂಬನ ಇಟ್ಕೊಂಡಿದ್ದೀನಿ. ಕೆಳಗಡೆ ಬಿಂದಿಗೆಗೆ ನೀವು ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸಿ, ಮೇಲ್ಗಡೆ ಬಿಂದಿಗೆಗೆ ನಿಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ನೀರನ್ನು ಅಥವಾ ಅಕ್ಕಿಯನ್ನು ಏನು ಸೇರಿಸ್ತೀರಾ ಅದನ್ನು ನೀವಿಲ್ಲಿ ಸೇರಿಸ್ಬೋದು. ಡಬಲ್ ಸೈಡ್ ಟೇಪು ಅಥವಾ ಸೆಲ್ಲೋ ಟೇಪಿಂದ ಬಿಂದಿಗೆ ಮತ್ತು ಕಳಶದ ಚೊಂಬನ ನೀವಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಒಂದು ದಾರನ ಮಧ್ಯೆ ಸೇರಿಸ್ಬಿಟ್ಟು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೆಂತನ್ನು ನೋಡಿಕೊಂಡು ನೀಟಾಗಿ ನೀವಲ್ಲಿ ಕವರ್ ಮಾಡ್ಕೊಳ್ಳಿ. ಏಕೆಂದರೆ ಸೀರೆ ಮೇಲೆ ನಾವು ಬ್ಲೌಸ್ ಪೀಸನ್ನು ಹಾಕ್ತಾ ಇರೋದ್ರಿಂದ ಅದ್ರ ಲೆವೆಲ್ಗೆ ಕರೆಕ್ಟಾಗಿ ಬ್ಲೌಸ್ ಪೀಸ್ ಅನ್ನೋದು ಬರಬೇಕು. ಆ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ದಾರನ ಸೇರಿಸ್ಬಿಟ್ಟು ಕಳಶದ ಕಂಠಕ್ಕೆ ಬರೋ ರೀತಿಯಲ್ಲಿ ನೀವಿಲ್ಲಿ ಕಟ್ಕೋಬೇಕಾಗತ್ತೆ. ನೀವಲ್ಲಿ ಬಟ್ಟೆ ಪಿನ್ನಿಂದನೂ ಸಹ ಸೆಕ್ಯೂರ್ ಮಾಡ್ಕೋಬೋದು. ದಾರದಿಂದ ಕಟ್ಕೊಂಡ್ರೆ ಅಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ, ರಿಂಕಲ್ಸ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಕಳಶದ ಚೊಂಬನ ನೀವು ಕವರ್ ಮಾಡಿಕೊಂಡು ನಂತರ ಸೆರಗನ್ನು ಹಾಕಬೇಕಾಗುತ್ತೆ. ಮೊದಲಿಗೆ ನಾವು ನಾರ್ಮಲ್ ಆಗಿ ಸೆರಗನ್ನು ಹಾಕ್ಕೊಳ್ತೀವಲ್ಲ, ಆ ರೀತಿ ಸೆರಗನ್ನು ಹಾಕಿಬಿಟ್ಟು ಸೆರಗಿನಲ್ಲಿರುವಂತಹ ಪ್ಲೀಟ್ಸ್ಗಳನ್ನ ನಾವು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಒಂದರ ಪಕ್ಕ ಒಂದು ನೆರಿಗೆ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ಎಲ್ಲ ಪ್ಲೀಟ್ಸ್ಗಳನ್ನೂ ಸಹ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಸೆರಗನ್ನು ಹಾಕ್ಕೊಂಡಾಗ ಹೇಗೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಹಿಂಭಾಗದಿಂದ ಎಕ್ಸ್ಟ್ರಾ ಇರುವಂತಹ ಸೆರಗನ್ನು ಮುಂಭಾಗಕ್ಕೆ ತಗೊಬಂದು ಅಲ್ಲೂ ಸಹ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ನೆರಿಗೆ ಬರೋ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಲೆಂತನ್ನು ಸಹ ನೀವಿಲ್ಲಿ ನೋಡ್ಕೋಬೇಕು. ಸೆರಗಿನ ಲೆಂತು ಎಷ್ಟು ಬರಬೇಕು ಅಂತ ನೋಡಿಕೊಂಡು ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ದಾರನ ಕಟ್ಕೊಳ್ಳಿ. ನೆರಿಗೆ ಏನಾದರೂ ಉದ್ದ ಗಿಡ್ಡ ಇತ್ತು ಅಂದರೆ ದೇವಿಯ ಭುಜದ ಮೇಲೆ ನೆರಿಗೆಗಳನ್ನ ನೀಟಾಗಿ ಎಳ್ಕೊಂಡು ಅಲ್ಲಿ ಸರಿ ಮಾಡ್ಕೊಳ್ಳಿ. ಒಂದು ಸಲ ದಾರನ ಕಟ್ಟಿದ ನಂತರ ದೇವಿಯ ಭುಜದ ಮೇಲೆ ಎತ್ಕೊಂಡಿರುವಂತಹ ಸೀರೆ ಭಾಗವನ್ನು ಬ್ಯಾಕ್ ಸೈಡ್ಗೆ ಸೇರಿಸಿ ನೀವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರುವಂಥ ಕ್ಲಾತ್ಗಳನ್ನೂ ಸಹ ನೀವಿಲ್ಲಿ ಸರಿ ಮಾಡ್ಕೋಬೇಕು. ಸಿಂಗಲ್ ಬಿಂದಿಗೆ ಇಟ್ಟರೆ ನೀವು ಕಳಶಕ್ಕೆ ಏನು ಹಾಕ್ತೀರಾ ನೀರು ಅಥವಾ ಅಕ್ಕಿ ಅದನ್ನು ಹಾಕಿ ಇಟ್ಕೊಳ್ಳಿ. ಅಥವಾ ನೀವು ಬಿಂದಿಗೆ ಮತ್ತು ಕಳಶ ಚೊಂಬು ಇಡ್ತೀನಿ ಅಂದರೆ ಕೆಳಗಡೆ ಇರುವಂಥ ಬಿಂದಿಗೆಗೆ ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸಿ ನಂತರ ಸೆರಗನ್ನು ಹಾಕಿ, ಇಲ್ಲಾಂದರೆ ಅಲುಗಾಡುತ್ತೆ. ಅದಕ್ಕೋಸ್ಕರ ನಾನೆಲ್ಲ ಅರ್ಧ ಭಾಗ ಅಕ್ಕಿಯನ್ನು ಹಾಕಿ ಇಟ್ಕೊಂಡಿದ್ದೆ, ಆದರೂ ಸ್ವಲ್ಪ ಅಲುಗಾಡ್ತಾ ಇತ್ತು. ನಂತರ ನಾನಿಲ್ಲಿ ದೇವಿಗೆ ಕಾಲುಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲನ್ನು ಸೇರಿಸಿ ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ 2 ಸೈಡಿನ ಬಾರ್ಡರ್ ಹಿಡಿದ್ಬಿಟ್ಟು ಒಂದು ಬಟ್ಟೆಯ ಪಿನ್ನನ್ನು ಹಾಕಿ ನಂತರ ದೇವಿಯ ಮೊಣಕಾಲಿನ ಮೇಲೆ ಬಾರ್ಡರ್ ಬರೋ ರೀತಿ ಸೀರೆಯನ್ನು ಮೇಲ್ಭಾಗಕ್ಕೆ ತಗೊಂಡೋಗಿ ಅಲ್ಲಿ ಒಂದು ಶೇಪನ್ನು ನೀವಲ್ಲಿ ಕೊಟ್ಕೋಬೇಕಾಗುತ್ತೆ. ಸೀರೆಯಲ್ಲಿ ಎತ್ಕೊಂಡಿದೆ ಜಾರ್ತಾ ಇದೆ ಅನಿಸಿದ್ರೆ ನೀವಲ್ಲಿ ಪಿನ್ನನ್ನು ಸಹ ಸೇರಿಸ್ಕೋಬೋದು. ನೀಟಾಗಿ ಕಾಲಿನ ಶೇಪು ಬರೋ ರೀತಿಯಲ್ಲಿ ಮಾಡಿಕೊಂಡು ನೀಟಾಗಿ ಅಲ್ಲಿ ಕಾಲನ್ನು ನೀವಲ್ಲಿ ಫಿಕ್ಸ್ ಮಾಡ್ಕೋಬೇಕು. ದೇವಿ ಕೆಳಗಡೆ ಕಾಲನ್ನು ಬಿಟ್ಕೊಂಡು ಕುಳ್ತಿರೋ ರೀತಿಯಲ್ಲಿ ಕಾಣಿಸ್ಬೇಕು, ಆ ರೀತಿ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಎಡಗಾಲಿಗೆ ಒಂದು ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ದಾರನ ಕಟ್ಟಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೀವು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ. ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲನ್ನು ಸೇರಿಸ್ಬಿಟ್ಟು ನಂತರ ಗೆಜ್ಜೆ ಕಟ್ಟುವಂಥ ಜಾಗದಲ್ಲಿ ಬಾರ್ಡರ್ 2 ಸೈಡಿನ ಬಾರ್ಡರ್ ಸೀರೆಯ ಬಾರ್ಡರ್ ಹಿಡಿದ್ಬಿಟ್ಟು ನಾನಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ಕಾಲಿನ ಮೇಲೆ ನೀಟಾಗಿ ಸೀರೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನಂತರ ಕಾಲನ್ನು ನಾವಲ್ಲಿ ಮಡ್ಚ್ಕೊಂಡು ಕುಳ್ತಿರೋ ರೀತಿಯಲ್ಲಿ ಇಟ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ಸೆರಗು ಏನು ಬರುತ್ತೆ ಆ ಸೆರಗನ್ನು ನಾನು ಕಾಲಿನ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಕಾಲು ಮಡ್ಚ್ಕೊಂಡು ಕುಳಿತ್ಕೊಂಡಿರೋ ರೀತಿಯಲ್ಲಿ ಇಟ್ಬಿಟ್ಟು ಆ ಸೆರಗು ನಾವೇನು ಹಾಕಿರ್ತೀವಿ ಆ ಸೆರಗನ್ನು ಆ ಕಾಲಿನ ಮೇಲೆ ಬರೋ ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಅದನ್ನ ಹೇಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಆ ರೀತಿಯಲ್ಲಿ ಇಟ್ಕೊಂಡು ನಂತರ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಟೇಬಲ್ ಮೇಲೆ ಇರುವಂತಹ ನೆರಿಗೆಗಳು ಹಾಗೆ ಮುಂದ್ಗಡೆ ಇರುವಂತಹ ಪ್ಲೀಟ್ಸ್ನೆಲ್ಲ ನೀವಲ್ಲಿ ನೀಟ್ ಮಾಡ್ಕೋಬೇಕಾಗುತ್ತೆ. ಬಲಗಡೆ ಕಾಲೇನಾದ್ರು ಜಾರ್ತಾ ಇದೆ ಅಂತ ನಿಮಗೇನೋ ಫೀಲ್ ಆಗ್ತಾ ಇದೆ, ಪಿನ್ಗಳನ್ನ ಸೇರಿಸ್ಕೊಳ್ಳಿ. ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೊಂಡು ಅಲ್ಲಿ ನೀವು ಸೆಕ್ಯೂರ್ ಮಾಡ್ಕೋಬೋದು. ಅಲ್ಲಿ ನೀಟಾಗಿ ಈ ರೀತಿ ಎಲ್ಲ ಜೋಡಿಸ್ಬಿಟ್ಟು ಪಿನ್ಗಳನ್ನೆಲ್ಲ ಸೇರಿಸ್ಕೊಂಡು ಎಕ್ಸ್ಟ್ರಾ ಇರುವಂಥ ಕ್ಲಾತ್ ಎಲ್ಲ ನೀವಲ್ಲಿ ಸರಿ ಮಾಡಿಕೊಂಡು ನಂತರ ದೇವಿಗೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರುವಂಥ ಕಡ್ಡಿಗೆ ನಾನಿಲ್ಲಿ ಕೈಯನ್ನು ಈ ರೀತಿ ದಾರದಿಂದ ಕಟ್ಕೊಂಡು ನಂತರ ನಾವೇನು ಬಾರ್ಡರ್ ಹಾಕಿರ್ತೀವಿ ಅದರಿಂದನೇ ಇಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇರುವಂಥ ಕೈ ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ ಏನಾದರೂ ಕೈ ಉದ್ದ ಇದೆ ಅಂದರೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ಳಿ, ಆಗ ಕೈ ಅನ್ನೋದು ನೀಟಾಗಿ ಫಿನಿಶಿಂಗಲ್ಲಿ ಕಾಣಿಸುತ್ತೆ. ನಾನು ಎರಡೂ ಕೈಗಳನ್ನ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ, ಅದು ಜಾರ್ದಿರ ಇರಲಿ ಅಂತ ಹೇಳಿ. ಈ ಅಲಂಕಾರದ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಿವಾಗ ಬ್ಲೌಸ್ ಪೀಸಿಂದ ಎಕ್ಸ್ಟ್ರಾ ಕೈಗಳನ್ನ ಮಾಡ್ಕೊಂಡಿದ್ದೀವಲ್ಲ, ಹಿಂಭಾಗದಿಂದ ತೊಗೊಂಬಂದು ನಾವು ಸ್ವಲ್ಪ ಲೆಂತನ ಒಂದು ಅರ್ಧ ಇಂಚು ಹೈಟ್ ಬರೋ ರೀತಿಯಲ್ಲಿ ಇಟ್ಬಿಟ್ಟು ಅಲ್ಲಿ ಬಟ್ಟೆ ಪಿನ್ನಿಂದಾದರೂ ನಾವು ಸೆಕ್ಯೂರ್ ಮಾಡ್ಕೋಬೋದು ಅಥವಾ ಗುಂಡು ಪಿನ್ನಿಂದಾದರೂ ಸೆಕ್ಯೂರ್ ಮಾಡ್ಕೋಬೋದು, ಅಥವಾ ದೇವಿಯ ಕೈನ ಪಕ್ಕದಲ್ಲೂ ಸಹ ನಾವು ಇದನ್ನೇ ಇಟ್ಬಿಟ್ಟು ಅಲ್ಲಿ ಲಾಕ್ ಮಾಡ್ಕೋಬೋದು. ಈ ರೀತಿ ಫಿಕ್ಸ್ ಮಾಡ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ನಾನಲ್ಲಿ ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಕೈ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ. ಅಥವಾ ನಿಮ್ಮ ಹತ್ರ ಎಕ್ಸ್ಟ್ರಾ ಕೈ ಇತ್ತು, ಆರ್ಟಿಫಿಷಿಯಲ್ ಅಂದರೆ ರೆಡಿಮೇಡ್ ಕೈ ಇದೆ ಅಂದರೆ ನೀವು ಅದನ್ನೇ ಫಿಕ್ಸ್ ಮಾಡ್ಕೋಬೋದು. ನಂತರ ನಿಮ್ಮ ಹತ್ರ ಇರುವಂಥ ಒಡವೆಗಳನ್ನ ದೇವಿಗೆ ಹಾಕಿ ಮೇಲ್ಗಡೆ ಇರುವಂಥ ಕಳಶದ ಚೆಂಬಿಗೆ ನೀರು ಅಥವಾ ಅಕ್ಕಿ ನಿಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಹಾಕಿ ಮಾವಿನೆಲೆ ಅಥವಾ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಕಳಶ ಇಡುವ ಪದ್ಧತಿ ಇಲ್ಲ ಅನ್ನೋರು ತೆಂಗಿನಕಾಯಿ ಬದಲು ನೀವಲ್ಲಿ ದೇವಿಯ ಮುಖ ಫಿಕ್ಸ್ ಮಾಡಲಿಕ್ಕೆ ಸಣ್ಣದಾಗಿರುವಂಥ ಒಂದು ಡಬ್ಬನ ಇಟ್ಬಿಟ್ಟು ದೇವಿಯ ಮುಖವನ್ನು ಫಿಕ್ಸ್ ಮಾಡಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ದೇವಿ ಕುಳಿತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಅಲಂಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.